ಹಾಯ್, ಎಲ್ಲರಿಗೂ ನಮಸ್ತೆ. B2B ಫನ್ ಪೋಸ್ಟ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಹೊತ್ತೋದು ಮರಿಬೇಡಿ. ಕನಕಪುರದಲ್ಲಿರೋ ಜನ ಎಷ್ಟು ದಿನ ಅಂತ ಬಂಡೆ ಕೆಚ್ತಾರೆ ಗುರು. ದಿನ ಬಂಡೆನ ಕೆಚ್ಚಿ ಆರೋಗ್ಯ ಹಾಳು ಮಾಡ್ಕೊಂಡಿರೋಂಥವ್ರ ಆರೋಗ್ಯನ ನೋಡೋಕ್ಕೆ ಅಂತಲೇ ಬಂದಿದ್ದಾರೆ ಮಂಜುನಾಥ್ ಅವರು. ಅದು ಕೂಡ ಬಹುಮತದಿಂದ ಗೆದ್ದಿದ್ದಾರೆ ಗುರು. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಿರೋದಕ್ಕೆ ಇನ್ನೊಂದು ಸೀರಿಯಸ್ ಮ್ಯಾಟ್ರ್ ಇದೆ ಗುರು. ಅವ್ರು ಮಾಡೋದನ್ನೇ ಹೇಳ್ತಾರೆ, ಹೇಳೋದನ್ನೇ ಮಾಡ್ತಾರೆ. ಅವ್ರು ಬೇರೆ ಯಾರೂ ಅಲ್ಲ ಗುರು, ನಮ್ಮ ಮೋಟಿವೇಶನ್ ಪ್ರದೀಪಣ್ಣ ಅವರು ಇಷ್ಟಕ್ಕೂ ಏನಪ್ಪ ಹೇಳಿದ್ರು, ಅವರು ಚಾಲೆಂಜ್ ಮಾಡಿದ್ರಪ್ಪ. ಡಾಕ್ಟರ್ ಕೆ ಸುಧಾಕರ್ ಅವರು ಏನಾದರೂ ಒಂದೇ ಒಂದು ಮತದಿಂದ ಗೆದ್ದರೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಆದರೆ ಅವ್ರು ಇವತ್ತು ಗೆದ್ದಿದ್ದಾರೆ. ನಾಳೆ ಏನಾದರೂ ರಾಜೀನಾಮೆ ಕೊಡ್ತಾರಾ? ಪಕ್ಕ ಕೊಡ್ಬೋದು ಅಂತಾನೆ ಅಂದ್ಕೊಂಡಿದ್ದೆ. ಯಾಕಂದರೆ ಅವ್ರು ಹೇಳಿದ್ನೇ ಮಾಡ್ತಾರೆ, ಮಾಡೋದನ್ನೇ ಹೇಳ್ತಾರೆ. ಆಲ್ರೆಡಿ ಅವ್ರು ಹೇಳಿದ್ದಾರೆ, ನಾಳೆ ಅವ್ರು ಮಾಡ್ತಾರೆ. ಯಾಕಂದ್ರೆ ನಿಮಗೆ ಜನ ಓಟ್ ಹಾಕಿ ಗೆಲ್ಸಿರೋದು ಈ ಥರ ಲಂಗು ಲಗಮ್ ಇಲ್ದಲ್ಲೇ ಚಾಲೆಂಜ್ಗಳು ಮಾಡ್ಕೊಂಡು ಓಡಾಡಲಿ ಅಂತ ಅಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರನ ಉದ್ಧಾರ ಮಾಡಲಿ ಅಂತ ಹಾಕಿದ್ದಾರೆ. ನೀನು ಅದರಲ್ಲಿ ಈ ಥರ ಮಾತಾಡಿಕೊಂಡು ಈ ಥರ ಚಾಲೆಂಜ್ಗಳು ಮಾಡ್ಕೊಂಡು ಸೋತ್ಬಿಟ್ಟು ನೀನೇನಾದ್ರು ರಾಜೀನಾಮೆ ಕೊಟ್ಬಿಟ್ಟೆ ಏನಾಗಬೇಕಪ್ಪ? ಜನಗಳು MLA ಇಲ್ಲದೆ ಇರೋ ಕ್ಷೇತ್ರ ಆಗಬೇಕಾ? ಅಷ್ಟು ಜನ ಓಟ್ ಹಾಕಿ ನೀನನ್ನು ಗೆಲ್ಸಾದ್ಮೇಲೆ ನೀನು ಹೇಳ್ತಿದೆಯಲ್ಲ ಗುರು, ನಾನು ಕಾಂಗ್ರೆಸ್ ಆಫೀಸ್ ಕಸ ಗುಡಿಸ್ತೀನಿ ಅಂತ. ಈ ದೇಶದಲ್ಲಿ ಪ್ರತಿಯೊಬ್ಬರು ಕುಡ್ಕೊಂಡು ಚೆಲಾಡ್ಕೊಂಡು ಆರಾಮಾಗಿದ್ದೀರಿ, ಎಷ್ಟು ಚೆನ್ನಾಗಿರೋದು ಅಂತ. ಅವಾಗ ನೋ ಕೋಮುಗಳು, ನೋ ರಾಜಕೀಯ, ನೋ ಅತ್ಯ ಜಗಳ, ಎಲ್ಲ ಖುಷಿಯಾಗಿ ಚೆಲಾಡ್ಕೊಂಡು ಉಳ್ಳಾಡ್ಕೊಂಡಿರೋ.